ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್. ದೇವ್ರಿಗೆ ಥ್ಯಾಂಕ್ಸ್, ಇವತ್ತು ಒಳ್ಳೆ ದಿನ ಕೊಟ್ಟಿದ್ದಾನೆ ನಮ್ಮ ಲೈಫಲ್ಲಿ. ನಮ್ಮದು ಫ್ರೆಂಡ್ಸ್ ಇರ್ತಾರೆ ನೋಡಿ, ಕೆಲವರೊಬ್ರು ಹೆಂಗಿರ್ತಾರೆ ಅಂದರೆ ಅವ್ರಿಗೆ ನಾವು ಕ್ಷಮಿಸ್ಬಿಡ್ತೀವಿ. ಸೊ ಕ್ಷಮಿಸಿ ಅವ್ರು ತುಂಬ ನಮಗೆ ಹರ್ಟ್ ಮಾಡಿಬಿಡ್ತಾರೆ. ಎಷ್ಟಂದರೆ ಅವ್ರ ಜೀವನ ಪೂರ್ತಿ ನೆನೆಸೋಕ್ಕಾಗಲ್ಲ ಅಂತ ಹರ್ಟ್ ಮಾಡಿರ್ತಾರೆ. ಸೊ ಅಂಥವ್ರನ್ನ ನಾವು ಕ್ಷಮಿಸಬೇಕಂದ್ರೆ ಹೆಂಗೆ ಕ್ಷಮಿಸ್ಬೇಕಂದ್ರೆ ಅವ್ರನ್ನ ಪೂರ್ಣ ಹೃದಯದಿಂದ ಕ್ಷಮಿಸಬೇಕು. ನಾವು ಯೇಸು ಸ್ವಾಮಿ ಎಷ್ಟು ನಮ್ಮ ತಪ್ಪುಗಳನ್ನ ಕ್ಷಮಿಸಿದ ನೋಡಿ, ಆ ರೀತಿ ನಾವು ಕ್ಷಮಿಸಬೇಕು. ಹೆಂಗಂದರೆ ನಾವು ಕ್ಷಮಿಸ್ಬಿಟ್ಟು ಅವ್ರು ನಮ್ಮ ಎದುರುಗಡೆ ಬಂದ್ರೂ ಅವ್ರು ಮಾಡಿದ ತಪ್ಪನ್ನು ನಾವು ಆ ದೃಷ್ಟಿಯಲ್ಲಿ ಅವ್ರನ್ನ ನೋಡಬಾರ್ದು. ಓಕೆನಾ? ಸೊ ಆ ದೃಷ್ಟಿಯಲ್ಲಿ ಅವರನ್ನು ಎಣಿಸಿ ನೋಡೋದು, ಕ್ಷಮಿಸಿದ್ದೀನಿ ಆಯಿತು ಅವ್ನು ಸುದ್ದಿಗೆ ನಾ ಹೋಗಲ್ಲ, ನನ್ನ ಸುದ್ದಿಗೆ ಅವ್ನು ಬರೋದು ಬೇಡ, ಆ ರೀತಿ ಇಟ್ಕೋಬಾರ್ದು. ಸೊ ಅವ್ರನ್ನ ನಾವು ಕ್ಷಮಿಸಿದ್ದೀವಿ ಅಂತಂದರೆ ಅವ್ರು ನಮ್ಮ ಎದುರುಗಡೆ ಬಂದ್ರೂ ಹಳೆಯದೆಲ್ಲ ಮರೆತು ಹೊಸದಾಗಿ ಅವರನ್ನು ಪ್ರೀತಿ ಮಾಡಬೇಕು ನಾವು. ಅದು ಕ್ಷಮಿಸುವಂಥ ಗುಣ ಆಗಿದೆ. ಸೊ ನಾವು ಒಬ್ಬರನ್ನೊಬ್ಬರನ್ನ ಕ್ಷಮಿಸಿ ಪ್ರೀತಿ ಮಾಡೋದ್ರಿಂದ ನಮ್ಮ ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸೋನಾಗಿದ್ದಾನೆ. ಆಲ್ರೆಡಿ ದೇವರು ನಮ್ಮ ತಪ್ಪನ್ನು ಕ್ಷಮಿಸಿದ್ದಾನೆ ಕೂಡ. ಸೊ ದೇವರಂತಹ ಸ್ವಭಾವ ನಮ್ಮಲ್ಲಿ ಇರಬೇಕಂದ್ರೆ ಆತನ ರೀತಿ ಕೂಡ ನಾವು ಫಾಲೋ ಮಾಡಬೇಕಲ್ವ. ಥ್ಯಾಂಕ್ ಯು.